ನನ್ನ ಹೆಸರು ರಮ್ಯಾ. ನಾನು ಸಿಟಿಯಲ್ಲಿ ಇರ್ತೀನಿ. ಮದುವೆಯಾಗಿ 7 ವರ್ಷ ಆದ್ರೂ ಮಡಿಲು ತುಂಬಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಮಲೇಷಿಯಾದಲ್ಲಿ ಕೆಲಸ ಮಾಡ್ತಾರೆ. 5-6 ತಿಂಗಳಿಗೊಮ್ಮೆ ಬಂದು ಹೋಗ್ತಾರೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಪಕ್ಕದ ಮನೆ ಮಕ್ಕಳನ್ನ ಆಡಿಸ್ಕೊಂಡು ನಮ್ಮ ತಾಯಿ ಮತ್ತೆ ತಮ್ಮನ ಜೊತೆ ಕಾಲ ಕಳೀತಾ ಇರ್ತೀನಿ. ನನ್ನ ತಮ್ಮ ಡಿಗ್ರಿ ಓದ್ತಾ ಇದ್ದಾನೆ. ಅವನಿಗೆ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆ. ಆ ಮನೆಯಲ್ಲಿ ಸಂಜು ಅಂತ ಒಬ್ಬ ಯುವಕ ಇದ್ದಾನೆ. ಅವನು ಇವಾಗ ಡಿಗ್ರಿ ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾ ಇದ್ದ. ನಾವು ಕೂಡ ಅಷ್ಟೇ ಅವರ ಮನೆಗೆ ಹೋಗಿ ಬರೋದು ಇತ್ತು. ಅವನು ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಒಳ್ಳೆ ಸಿನಿಮಾ ನಟನ ತರ. ಯಾರು ನೋಡಿದ್ರೂ ದೃಷ್ಟಿ ಬೇರೆ ಕಡೆ ತಿರುಗಿಸೋಕೆ ಆಗ್ತಿರಲಿಲ್ಲ. ಅವನು ಯಾವುದಾದರೂ ಕಾರಣ ಹೇಳಿ ದಿನಕ್ಕೆ 2-3 ಬಾರಿ ನಮ್ಮ ಮನೆಗೆ ಬಂದು ಗಂಟೆಗಟ್ಟಲೆ ಕೂತಿರ್ತಿದ್ದ. ನನ್ನ ತಮ್ಮನಿಗೂ ಅವನಿಗೂ ಒಳ್ಳೆಯ ಫ್ರೆಂಡ್ಶಿಪ್. ಇಬ್ಬರೂ ಮನೆಯಲ್ಲೇ ಕೂತು ಗೇಮ್ ಆಡೋದು, ಕ್ಯಾರಂ ಆಡೋದು ಮಾಡ್ತಿದ್ರು. ಅವನಿಗೂ ನಮ್ಮ ಜೊತೆ ತುಂಬಾ ಅನ್ಯೋನ್ಯತೆ ಇತ್ತು. ಹಾಗಾಗಿ ನಮಗೆ ಅವನು ತುಂಬಾ ಹತ್ತಿರ ಆಗಿದ್ದ. ಅವನು ಬಂದು ಕೂತಾಗ ನಾನು ಕೂಡ ಪಕ್ಕದಲ್ಲೇ ಕೂತು ಮಾತಾಡ್ತಿದ್ದೆ. ಸ್ನೇಹ ಇರೋದ್ರಿಂದ ಅವನು ನನ್ನನ್ನು ಯಾವಾಗಲೂ ಹೆಸರಿಂದಲೇ ಕರೀತಿದ್ದ. ಒಂದು ದಿನ ನಮ್ಮ ಪಕ್ಕದ ಮನೆಯವರು ಅವರ ಸಂಬಂಧಿಕರ ಮದುವೆಗೆ ಹೋಗೋಕೆ ರೆಡಿಯಾಗಿದ್ರು. ಆದ್ರೆ ಸಂಜು ಮಾತ್ರ ಊರಿಗೆ ಹೋಗಿರಲಿಲ್ಲ. ನಾವೆಲ್ಲ ಅವನು ಕೂಡ ಹೋಗಿದ್ದಾನೆ ಅಂದ್ಕೊಂಡಿದ್ವಿ. ಮಾರನೇ ದಿನ ನಾನು ಅಂಗಡಿಗೆ ಹಾಲು ತರೋಕೆ ಹೋದಾಗ ಅವನನ್ನು ನೋಡಿ ಶಾಕ್ ಆದೆ. ಏನು, ಊರಿಗೆ ಹೋಗಿಲ್ವಾ ಅಂತ ಕೇಳಿದೆ. ಅದಕ್ಕೆ ಅವನು ಇಲ್ಲ, ಸ್ವಲ್ಪ ಕೆಲಸ ಇದೆ ಅಂದ. ನಾನು ಸ್ವಲ್ಪ ತಮಾಷೆಯಾಗಿ ಏನೋ, ನಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ವಾ ನಿನಗೆ ಅಂತ ಕೇಳಿದೆ. ಹಾಗೇನಿಲ್ಲ ಅಂದ. ಹಾಗಾದ್ರೆ ಊಟಕ್ಕೆಲ್ಲ ಏನ್ ಮಾಡ್ತೀಯಾ ಅಂತ ಕೇಳ್ದೆ. ಹೊರಗೆ ಮಾಡ್ತೀನಿ ಅಂದ. ಅದಕ್ಕೆ ನಾನು ಬೇಡ ಕಣೋ, ಮನೆಗೆ ಬಾ ಅಂತ ಕರೆದೆ. ಅವನು ಮನೆಗೆ ಬಂದಾಗ ನನ್ನ ತಮ್ಮ ಹೇಳಿದ, ಇವನು ಚೆನ್ನಾಗಿ ಕಬಡ್ಡಿ ಆಡ್ತಾನೆ. 4 ದಿನ ಬಿಟ್ಟು ಕಾಲೇಜಿನಲ್ಲಿ ಟೂರ್ನಮೆಂಟ್ ಇದೆ. ಅದಕ್ಕೆ ಮದುವೆಗೆ ಹೋಗಿಲ್ಲ ಅಂತ ನಾನು ಕೇಳಿದಾಗ ಅವನು ಹೌದು ಅಂದ. ಆಗ ಸುಮ್ಮನಿರದ ನನ್ನ ತಮ್ಮ ರಮ್ಯಾ ಅಕ್ಕನಿಗೂ ಕಬಡ್ಡಿ ಚೆನ್ನಾಗಿ ಗೊತ್ತು. ಒಂದ್ಸಲ ಕಾಲೇಜು ಟೀಮ್ ಲೀಡ್ ಮಾಡಿದ್ಲು ಅಂತ ಹೇಳಿದ. ಸಂಜು ತಕ್ಷಣ ಹಾಗಿದ್ರೆ ನನಗೆ ಒಂದಿಷ್ಟು ಟ್ರಿಕ್ಸ್ ಹೇಳಿಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಸಲ ಕಪ್ ಗೆಲ್ಲಬೇಕು ಅಂತ ನಮ್ಮ ಟೀಮ್ ಪ್ರಯತ್ನ ಪಡ್ತಾ ಇದೆ ಅಂದ. ನಾನು ಇಲ್ಲ, ಆಗೋಲ್ಲ, ಅವನ ಮಾತು ಕೇಳಬೇಡ ಅಂತ ಹೇಳಿದ್ರು. ನನ್ನ ತಮ್ಮ ಹಳೆ ಫೋಟೋಗಳನ್ನು ತೋರಿಸಿಬಿಟ್ಟ. ಅವನು ಕೇಳಿದ ಮೇಲೆ ನಾನು ಕಬಡ್ಡಿ ಆಡ್ತಿದ್ದೆ ಅಂತ ಒಪ್ಪಿಕೊಂಡೆ. ಅವನು ಇವಾಗಲೇ ಹೇಳಿಕೊಡಿ ಅಂತ ಕೇಳ್ದ. ನಾನು ಇವಾಗ ಆಗೋಲ್ಲ, ಹೇಗೂ ನಿಮ್ಮ ಮನೆಯ ಹಾಲ್ ದೊಡ್ಡದಿದೆ, ಅಲ್ಲಿ ಯಾರೂ ಇಲ್ಲ, ನಾನು ಸಾಯಂಕಾಲ ಟೀ ಟೈಮ್ಗೆ ಬಂದು ಹೇಳಿಕೊಡ್ತೀನಿ ಅಂದೆ. ಅವನು ಸರಿಯೇ ಅಂದ. ಸಂಜೆ ನಾನು ನನ್ನ ತಮ್ಮ ಇಬ್ಬರೂ ಸೇರಿ ಅವನ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ವಿ. ಅವನು ಒಳಗಿಂದ ಒಂದೇ ನಿಮಿಷ ಬಟ್ಟೆ ಚೇಂಜ್ ಮಾಡ್ತೀನಿ ಅಂದ. ಆಮೇಲೆ ಬಂದು ಬಾಗಿಲು ತೆಗೆದ. ಅವನನ್ನು ಕಬಡ್ಡಿ ಡ್ರೆಸ್ನಲ್ಲಿ ನೋಡಿದಾಗ ನನ್ನ ಕಣ್ಣುಗಳೇ ನನ್ನನ್ನು ನಂಬಲಿಲ್ಲ. ನೋಡೋಕೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದ. ನಾನು ಸುಮ್ಮನೆ ನಿಂತಿದ್ದೆ. ಆಮೇಲೆ ಇಬ್ಬರೂ ಒಳಗೆ ಹೋದ್ವಿ. ಹಾಲಿನಲ್ಲಿ ನಾನು ಅವನಿಗೆ ಕಬಡ್ಡಿ ಟ್ರಿಕ್ಸ್ ಹೇಳಿಕೊಡ್ತಿದ್ದೆ. ಹೀಗೆ ಹೇಳಿಕೊಡ್ತಿದ್ದಾಗಲೇ ನನ್ನ ತಮ್ಮನಿಗೆ ಒಂದು ಫೋನ್ ಬಂತು. ಅವನು ತನ್ನ ಬೈಕ್ ತಗೊಂಡು ಹೊರಗೆ ಹೋದ. ಇಬ್ಬರೇ ಹಾಲಿನಲ್ಲಿ ಇದ್ವಿ. ನಾನು ಅವನಿಗೆ ಮುಂದೆ ನಿಂತು ಕಾಲು ಎಳೆಯುವಂತೆ ಹೇಳ್ದೆ. ಅವನು ಜೋರಾಗಿ ಎಳೆದುಬಿಟ್ಟ. ನಾನು ಕೂಡಲೇ ಅವನ ಮೇಲೆ ಬಿದ್ದುಬಿಟ್ಟೆ. ಅವನು ಒಂದು ಕ್ಷಣ ಸುಮ್ಮನಾಗಿದ್ದ. ಆಮೇಲೆ ನಾನು ಎದ್ದು ನಿಂತು ಕಬಡ್ಡಿ ಹೇಳಿಕೊಡುವಾಗ ಎಷ್ಟು ಜೋರಾಗಿ ಕಾಲೆಳೆದರೆ ಹೇಗೆ ಅಂತ ಕೇಳಿದೆ. ಅವನು ಕ್ಷಮಿಸಿ ಅಂದ. ಹೀಗೆ ಬಿದ್ದ ಮೇಲೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಯೋಚನೆಗಳು ಶುರುವಾದ್ವು. ಯಾಕಂದ್ರೆ ಸುಮಾರು 6 ತಿಂಗಳಿಂದ ನನ್ನ ಗಂಡ ದೂರ ಇದ್ದಿದ್ದರಿಂದ ನಾನು ಒಂಟಿಯಾಗಿದ್ದೆ. ಈ ವಿಷಯವನ್ನು ನಾನು ಯಾರ ಬಳಿಯೂ ಹೇಳೋಕೆ ಆಗಿರಲಿಲ್ಲ. ಅವನನ್ನು ಆ ರೀತಿ ನೋಡಿದ ಮೇಲೆ ನನಗೆ ಏನು ಮಾಡಬೇಕೆಂದು ದಿಕ್ಕು ತೋಚಲಿಲ್ಲ. ಆಮೇಲೆ ನನ್ನ ತಮ್ಮ ವಾಪಸ್ ಬಂದ. ನಾನು ಅವನಿಗೆ ಕಬಡ್ಡಿ ಬಗ್ಗೆ ಇನ್ನೂ ಹೆಚ್ಚಿನ ವಿಶೇಷ ತರಬೇತಿ ನೀಡಿದೆ. ವಿರೋಧಿಗಳನ್ನ ಹೇಗೆ ಎದುರಿಸೋದು, ಹೇಗೆ ತಡೆಯೋದು ಅನ್ನೋದನ್ನ ಹೇಳಿಕೊಟ್ಟೆ. 2 ದಿನದಲ್ಲಿ ಎಲ್ಲಾ ಟ್ರಿಕ್ಸ್ನನ್ನು ಹೇಳಿಕೊಟ್ಟೆ. ಈ ಟ್ರೈನಿಂಗ್ ಟೈಮ್ನಲ್ಲಿ ನಾನು 2-3 ಬಾರಿ ಬಿದ್ದರೂ ನಾವಿಬ್ಬರೂ ಮೊದಲಿನಗಿಂತ ಹೆಚ್ಚು ಹತ್ತಿರವಾದ್ವಿ. ಅವನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು. ಈ 2 ದಿನಗಳಲ್ಲಿ ನನ್ನ ಮನಸ್ಸಿನಲ್ಲಿ ಬೇರೆ ಬೇರೆ ಭಾವನೆಗಳು ಮೂಡಿದ್ವು. ಒಂದಿಷ್ಟು ತಿಂಗಳ ನಂತರ ನಮ್ಮ ಮನೆಯವರು ಯಾವುದೋ ಕೆಲಸಕ್ಕೆ ಊರಿಗೆ ಹೋಗಿದ್ರು. ಆಗ ಅವನು ನಮ್ಮ ಮನೆಗೆ ಬಂದ. ಮನೆಯಲ್ಲಿ ನಾನು ಮಾತ್ರ ಇದ್ದೆ.
ಅವನು ಮಧ್ಯಾಹ್ನ ಬಂದಿದ್ದ. ನಾನು ಅವನಿಗೆ ಕಾಲೇಜು ಬಗ್ಗೆ, ಆಟಗಳ ಬಗ್ಗೆ ಮಾತು ಶುರು ಮಾಡಿದೆ. 5-6 ಪ್ರಶ್ನೆ ಕೇಳಿದ ಮೇಲೆ, ನೀನು ಯಾರಿಗೂ ಹೇಳಲ್ಲ ಅಂದ್ರೆ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳುವ ಅಂದೆ. ಅವನು ಸರಿ ಕೇಳುವೆ ಅಂದ. ನಿನ್ನ ಹಿಂದೆ ಎಷ್ಟು ಜನ ಹುಡುಗೀರು ಬಿದ್ದಿದ್ದಾರೆ ಅಂತ ಕೇಳ್ದೆ. ಅವನು ಸಾಕಷ್ಟು ಜನ ಬಿದ್ದಿದ್ದಾರೆ, ಆದ್ರೆ ನಾನು ಯಾರಿಗೂ ಓಕೆ ಅಂತ ಹೇಳಿಲ್ಲ ಅಂದ. ನಾನು ಯಾಕೆ ಅಂತ ಕೇಳ್ದೆ. ಅವರೆಲ್ಲ ಫ್ರೆಂಡ್ಸ್ ಮಾತ್ರ ಅಂದ. ಆಗ ನಾನು ಹಾಗಾದ್ರೆ ನಾನು ಫ್ರೆಂಡ್ಸ್ ಅಲ್ವಾ ಅಂತ ಕೇಳ್ದೆ. ಅವನು ಸುಮ್ಮನಾದ. ನಾನು ಹೇಳು ಪರವಾಗಿಲ್ಲ ಎಂದಾಗ ಅವನು ಏನಿಲ್ಲ ಬಿಡು ಅಂತ ಹೇಳಿ ಮಾತು ಮುಗಿಸಿದ. ಆದರೆ ನನಗೆ ಅವನ ಮಾತಿನ ಅರ್ಥ ಆಗಿತ್ತು. ಕೆಲವರಿಗೆ ತಮ್ಮಗಿಂತ ಜಾಸ್ತಿ ವಯಸ್ಸಿನವರು ಇಷ್ಟ ಆಗ್ತಾರೆ, ಆದ್ರೆ ಹೇಳೋಕೆ ಆಗೋಲ್ಲ, ಹಾಗಾಗಿ ಸುಮ್ಮನೆ ಇರ್ತಾರೆ ಅಂತ ನನಗೆ ಗೊತ್ತಿತ್ತು. ಮನೆಯಲ್ಲಿ ಎಲ್ಲರೂ ಹೊರಗೆ ಹೋಗಿದ್ದರಿಂದ ಎಲ್ಲವೂ ಶಾಂತವಾಗಿತ್ತು. ಅದೇ ದಿನ ಸಾಯಂಕಾಲ ಅವನು 2ನೇ ಸುತ್ತಿನ ಕಬಡ್ಡಿ ಪಂದ್ಯದಲ್ಲಿ ತುಂಬಾ ಚೆನ್ನಾಗಿ ಆಡಿದ. ಅವನು ಮ್ಯಾಚ್ ಗೆದ್ದ. ನಾನು ಅವನಿಗೆ ಧನ್ಯವಾದ ಹೇಳಿದಾಗ ಅವನು ಪರವಾಗಿಲ್ಲ, ನೀನೇ ತರಬೇತಿ ನೀಡಿದ್ದು ಅಂತ ಹೇಳಿ ನಕ್ಕ. ಹೀಗೆ ಕೆಲವು ತಿಂಗಳು ಕಳೆಯಿತು. ಆಮೇಲೆ ನಾನು ನನ್ನ ಗಂಡನ ಜೊತೆ ಮಲೇಷಿಯಾಗೆ ಶಿಫ್ಟ್ ಆದೆ. ಇವಾಗ ಇಲ್ಲೇ ಹಾಯಾಗಿ ಇದ್ದೀನಿ. ಈ ದೊಡ್ಡ ಸಿಟಿಯಲ್ಲಿ ನಮ್ಮ ಹಳೆ ನೆನಪುಗಳನ್ನು ನೆನೆಸ್ಕೊಳ್ತೀನಿ. ಈಗ ಎಲ್ಲವೂ ಬದಲಾಗಿದೆ. ಅವನ ಸ್ನೇಹವೂ ಅಲ್ಲಿಗೆ ನಿಂತು ಹೋಗಿದೆ. ಇವಾಗ ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದು, ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನ ಮರೆತು ಹೊಸ ಜೀವನ ನಡೆಸುತ್ತಿದ್ದೀನಿ. ಯಾಕಂದ್ರೆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬಾರದು ಅನ್ನೋದು ನನ್ನ ಉದ್ದೇಶ. ಇರುವ ಜೀವನವನ್ನ ಚೆನ್ನಾಗಿ ನಡೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇಂತಹ ಕಾಲ್ಪನಿಕ ಕಥೆಗಳಿಗೆ, ಫಿಕ್ಷನ್ ಸ್ಟೋರೀಸ್, ಪ್ರಾಮುಖ್ಯತೆ ಕೊಡಬಾರದು. ಉತ್ತಮ ಜೀವನ ನಡೆಸಬೇಕು, ಜೊತೆಗೆ ನಮ್ಮ ಬದುಕನ್ನ ಹಸನಾಗಿಸುವ ಕಥೆಗಳನ್ನ ಓದಿ ಸ್ಫೂರ್ತಿ ಪಡೆಯಬೇಕು.